ಅದ್ದೂರಿಯಾಗಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ರಥ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ರಥವನ್ನು ಸ್ವಾಗತ ಮಾಡಿಕೊಂಡು ವೇದಿಕೆಯಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಹೆಚ್ಚುವರಿ ನಿರ್ದೇಶಕ ನಾಗೇಶ್ ಅವರು, ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ರಾಷ್ಟ್ರ ನಮ್ಮ ಭಾರತ. ಅನೇಕ ದೇಶಗಳ ಸಂವಿಧಾನವನ್ನ ನಡೆಸಿ ದೇಶಕ್ಕೆ ಹೊಂದುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಸಂವಿಧಾನವನ್ನ ಅರಿತುಕೊಳ್ಳೋದ್ರಿಂದ ದೇಶಕ್ಕೆ ಒಳಿತಾಗುತ್ತೆ, ಮುಂದಿನ ಪೀಳಿಗೆಗೆ ಸಂವಿಧಾನ ಅವಶ್ಯಕವಾಗಿರುತ್ತೆ ಎಂದರು. ಇನ್ನು ಕೂಡ ನಾವು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಹಂತದಲ್ಲೇ ಇದ್ದೀವಿ. ಸುಮಾರು 75 ವರ್ಷ ಒಂದು ತಲೆಮಾರು, ಆ ಒಂದು ತಲೆಮಾರಿನ ವಯಸ್ಸಲ್ಲಿ ಇನ್ನು ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಇನ್ನು ಜಾಗೃತಿ ಮೂಡಿಸುವ ಹಂತದಲ್ಲೇ ನಾವಿದ್ದೀವಿ. ಒಂದು ಕಡೆ ನಾವು ಈ ತರ ಜಾಗೃತಿ ಮೂಡಿಸೋ ಅಂತ ನಾವಿದ್ರೆ, ಸಂವಿಧಾನ ಅನುಷ್ಠಾನ ಮಾಡೋರು, ಸಂವಿಧಾನ ಒಪ್ಪಿಕೊಂಡು ಇಂಪ್ಲಿಮೆಂಟ್ ಮಾಡೋರು ಏನ್ ಮಾಡ್ತಾ ಇದ್ದಾರೆ? ರಾಮ, ಕೃಷ್ಣ, ಹನುಮನ ಹೆಸರಲ್ಲಿ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ. ಎಲ್ಲಿದೆ ನಾವು? ಈ ದೇಶ ಎಲ್ಲಿ ಸಾಕ್ತಾ ಇದೆ? ಅಲ್ಲಪ್ಪ, ನಾವು ಕೊರೋನಾ ಬಂದು ಎಷ್ಟು ಲಕ್ಷಾಂತರ ಮಂದಿ ಸತ್ರು, ಅಂಥವ್ರನ್ನೇ ಉಳಿಸ್ಕೊಳ್ಳಕ್ಕೆ ಡಾಕ್ಟರ್ಗಳ ಕೈಲಿ ಆಗಲಿಲ್ಲ. ಬಾಬಾ ಸಾಹೇಬ್ ಹೇಳ್ತಾರೆ, ಭಗವಾನ್ ಗೌತಮ ಬುದ್ಧ ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ, ಮಣ್ಣು ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ ಅಂತೇಳಿ. ಈ ಸಂದರ್ಭದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆದಿದೆ. ಅಂಬೇಡ್ಕರ್ ಪ್ರತಿಮೆ ರಥವನ್ನ ಕಾಮತಿ ಕೂಡಿಗೆಯಲ್ಲಿ ಸ್ವಾಗತ ಮಾಡಿಕೊಂಡು ತಾಳೂರು ಗ್ರಾಮ ಪಂಚಾಯಿತಿ ತನಕ ಕಲಾ ತಂಡಗಳಿಂದ ಹಾಗೂ ಸಂಘಟನೆಯವರು ಸೇರಿಕೊಂಡು ಅದ್ದೂರಿಯಾಗಿ ಮೆರವಣಿಗೆ ಮುಖೇನ ಜಾಗೃತಿ ಜಾಥಾ ರಥವನ್ನ ನಡೆಸಲಾಗಿದೆ. ಹಾಗೆ ವೇದಿಕೆಯಲ್ಲಿ ಕಾಲೇಜಿನ ಉಪನ್ಯಾಸಕ ಸುರೇಶ್ ಅವರು ಸಂವಿಧಾನದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಮುಖ್ಯವಾಗಿ 1947 ಆಗಸ್ಟ್ 17 ನಮ್ಮ ದೇಶ ಸ್ವಾತಂತ್ರ್ಯ ಬಂತು. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂತಾದ ಮಹನೀಯರ ತ್ಯಾಗ ಬಲಿದಾನಗಳಿಂದ ನಾವು 1947 ಆಗಸ್ಟ್ 15 ಸ್ವಾತಂತ್ರ್ಯವನ್ನು ಪಡಿತೀವಿ. ಆದರೆ ಮುಂದೆ ನಾವು ಯಾವ ರೀತಿ ಸಮಾನತೆಯ ಆಧಾರದ ಮೇಲೆ, ಸ್ವಾತಂತ್ರ್ಯದ ಆಧಾರದ ಮೇಲೆ, ಭ್ರಾತೃತ್ವದ ಆಧಾರದ ಮೇಲೆ, ನ್ಯಾಯದ ಆಧಾರದ ಮೇಲೆ ನಮ್ಮ ದೇಶವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ನಮ್ಮ ಭಾರತೀಯರ ಮುಂದೆ ಬರ್ತದೆ. ಈ ಎಲ್ಲ ಧ್ಯೇಯಗಳನ್ನ ಈಡೇರಿಸ್ತಕ್ಕಂಥ ಒಂದು ವಸ್ತ್ರ ಯಾವಪ್ಪ ಅಂತಂದ್ರೆ ಸಂವಿಧಾನ. ಸಂವಿಧಾನ ಅನ್ನೋದು ಒಂದು ತಳಪಾಯ ಇದ್ದಂಗೆ. ಒಂದು ಮನೆಯನ್ನ ಕಟ್ಟಲಿಕ್ಕೆ ಯಾವ ರೀತಿ ಫೌಂಡೇಶನ್ ಮುಖ್ಯನೋ, ಅದೇ ರೀತಿ ಈ ದೇಶವನ್ನು ಕಟ್ಟಬೇಕಾದ್ರೆ ಸಂವಿಧಾನ ಮುಖ್ಯ. ಸಂವಿಧಾನ ಅಂತಂದ್ರೆ ಈ ಒಂದು ಲಿಖಿತವಾಗಿರ್ತಕ್ಕಂಥ ಕಾನೂನು. ಸರ್ಕಾರ ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು, ಪ್ರಜೆಗಳು ಮತ್ತು ರಾಜಕಾರಣಿಗಳ ಸಂಬಂಧ ಯಾವ ರೀತಿ ಇರಬೇಕು, ಪ್ರಜೆಗಳ ಮೂಲಭೂತ ಹಕ್ಕುಗಳೇನು, ಪ್ರಜೆಗಳ ಮೂಲಭೂತ ಕರ್ತವ್ಯಗಳೇನು ಅಂತಕ್ಕಂಥ ಒಂದು ಲಿಖಿತವಾಗಿರ್ತಕ್ಕಂಥ ಒಂದು ಸಂವಿಧಾನ. ಸೊ ಹೀಗಾಗಿ ಈ ಸಂವಿಧಾನವನ್ನು ರಚನೆ ಮಾಡಬೇಕಂತ ಉದ್ದೇಶದಿಂದ ಒಂದು ಇಂಗ್ಲೆಂಡಿನ ಕ್ಯಾಬಿನೆಟ್ ಆಯೋಗ ಏನು ಮಾಡ್ತದೆ, ಕ್ಯಾಬಿನೆಟ್ ಆಯೋಗವನ್ನು ನೇಮಕ ಮಾಡ್ತದೆ ಇಂಗ್ಲೆಂಡ್ ಸರ್ಕಾರ. ಸೊ ಹೀಗಾಗಿ ಇದರ ಆಧಾರದ ಮೇಲೆ ನಮ್ಮ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಬೆಳ್ಳವಾರ್, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಮಲ್ಲೇಶ್, ತಾಲೂಕು ತಹಶೀಲ್ದಾರ್ ನಂದಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಸಿ ಮಾಧವಪ್ಪನ ಸಹಕೂಡಿ ಇವತ್ತಿನ ದಿನ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಸಂವಿಧಾನ ಜಾಗೃತಿ ರಥವನ್ನು ನಿರ್ಮಾಣ ಮಾಡಿ ಎಲ್ಲ ಜನತೆಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಜಾಗೃತಿಯನ್ನು ಮೂಡಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಭೂತಪೂರ್ವವಾದಂಥ ಒಂದು ವಿಷಯ. ಅದಕ್ಕೆ ಸಾರ್ವಜನಿಕರು ಯಥೇಚ್ಛವಾಗಿ ಎಲ್ಲ ಕಡೆ ಜಾಗೃತಿ ರಥವನ್ನು ಆಹ್ವಾನ ಮಾಡೋದಿರ್ಬೋದು ಮತ್ತು ಅದರ ಸಂಭ್ರಮಾಚರಣೆ ಕೂಡ ಅತ್ಯುತ್ತಮವಾಗಿ ಆಚರಿಸ್ತಾ ಇರೋದು ನಮಗೂ ಕೂಡ ಸಂತೋಷವನ್ನು ತಂದಿದೆ. ಈ ಮುಖೇನ ನಾವು ಏನು ಹೇಳ್ತೀವಿ ಅಂದರೆ ಸಾರ್ವಜನಿಕರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ನಮ್ಮ ಎಚ್ ಸಿ ಮಾದೇವಪ್ಪನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎನ್ ರಾಜೇಂದ್ರ ಅವರಿಗೆ
ಈ ಮೂಲಕ ನಾವು ಹೃತ್ಪೂರ್ವಕ ವಂದನೆಗಳನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ನ್ಯೂಸ್ ಬ್ಯೂರೋ, ನ್ಯೂಸ್ 81 ಕನ್ನಡ, ಆಲೂರು.